ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧ ಇವತ್ತು 11ನೇ ದಿನಕ್ಕೆ ಕಾಲಿಟ್ಟಿದೆ. ಭೀಕರ ಯುದ್ಧ ನಡೀತಾ ಇದ್ರೆ ಭಾರತದ ಮೇಲೂ ಕೂಡ ಪರಿಣಾಮ ಬೀರ್ತಾ ಇದೆ. ಅದರಲ್ಲೂ ತೈಲ ಮಾರುಕಟ್ಟೆಯ ಮೇಲೆ ಪರಿಣಾಮ ಬೀರಿರೋದ್ರಿಂದ ದೇಶದಲ್ಲಿ LPG ವಿತರಣೆ ವ್ಯತ್ಯಯವಾಗ್ತಾ ಇದೆ. LPG ಸಿಲಿಂಡರ್ ಅಭಾವ ಸೃಷ್ಟಿಯಾಗಿದೆ. ಸರ್ಕಾರ ಗೃಹ ಬಳಕೆಯ ಕಡೆಗೆ ಆದ್ಯತೆ ಕೊಟ್ಟಿರೋದ್ರಿಂದ ಬೆಂಗಳೂರು, ಮುಂಬೈ, ಚೆನ್ನೈ, ದೆಹಲಿಯಲ್ಲಿ ವಾಣಿಜ್ಯ ಬಳಕೆಯ ಗ್ಯಾಸ್ ಸಿಲಿಂಡರ್ಗಳು ಲಭ್ಯವಾಗ್ತಾ ಇಲ್ಲ. ಉದ್ಯಮಗಳು ಸದ್ಯ ಒದ್ದಾಡ್ತಾ ಇರೋದು ಹೋಟೆಲ್ ಉದ್ಯಮದ ಮೇಲೆ ನೇರ ಪರಿಣಾಮ ತಟ್ಟಿದೆ. ಇದರಿಂದಾಗಿ ಹೋಟೆಲ್ಗಳನ್ನು ಬಂದ್ ಮಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿರೋದು. IPCL ಸೇರಿ ಕೆಲ ಕಂಪನಿಗಳು, ಕೇಂದ್ರ ಸರ್ಕಾರ ಸ್ವಾಮ್ಯದ ಕಂಪನಿಗಳು ಹೇಳಿರೋದು ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಳಿ ಅಂತ. ಹೋಟೆಲ್ಗಳು ಪರ್ಯಾಯ ವ್ಯವಸ್ಥೆ ಮಾಡೋದಕ್ಕೆ ಸಾಧ್ಯ ಆಗದೆ ಬಂದ್ ಮಾಡುವಂತ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳು ಸದ್ಯ ಗೃಹ ಬಳಕೆಯ ಸಿಲಿಂಡರ್ನ ಮೇಲೆ ಆದ್ಯತೆಯನ್ನು ಕೊಟ್ಟಿರೋದು. 14.2 kgಯ ಸಿಲಿಂಡರ್ ಸಾಮಾನ್ಯ ಜನ ಏನು ಮನೆಯಲ್ಲಿ ಬಳಸ್ತಾರೆ, ಅದರ ಸರಬರಾಜಿನ ಮೇಲೆ ಸರ್ಕಾರ ಈಗ ಆದ್ಯತೆಯನ್ನು ಕೊಟ್ಟಿದೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಹೋಟೆಲ್ ಸೇರಿ ಕೆಲ ಸಣ್ಣ ಪುಟ್ಟ ಉದ್ದಿಮೆಗಳಲ್ಲಿ ಬಳಸುವಂತ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್, ಇದರಲ್ಲಿ ಸರ್ಕಾರದ ಸೂಚನೆ ಇದೆ, ಕಡಿಮೆ ಮಾಡಿ ಅಂತ. ಯಾಕೆ ಸಮಸ್ಯೆ ಆಗಿರೋದು? ಯಾಕೆ ನೋಡ್ತಾ ಇದ್ದೀರಿ. ಸಮಸ್ಯೆ ಆಗೋದಕ್ಕೆ ಕಾರಣ ಕೊಲ್ಲಿ ಯುದ್ಧ, ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತ ಯುದ್ಧ. ಭಾರತ ತನ್ನ ಬಳಕೆಯ 60% LPGಯನ್ನ ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳುತ್ತೆ. ಬೇರೆ ದೇಶಗಳು ಯಾವುದು? ಅತ್ಯಂತ ಹೆಚ್ಚು ಆಮದಾಗೋದು ನಮಗೆ UAEಯಿಂದ, ಅದನ್ನ ಬಿಟ್ಟರೆ ಕತಾರು, ಬಳಿಕ ಸೌದಿ ಅರೇಬಿಯಾ, ನಂತರ ಕುವೈಟ್. ಈ 4 ದೇಶಗಳಿಂದ ಮೇಜರ್ ಆಗಿ ನಾವು ಇಂಪೋರ್ಟ್ ಮಾಡ್ಕೊಳ್ತೀವಿ. ಈ 4 ದೇಶಗಳಿಂದಲೂ ಕೂಡ LPG ಬರಬೇಕು ಅಂತಾದ್ರೆ ಹೊರ್ಮೋಜ್ ಜಲಸಂಧಿಯನ್ನು ದಾಟ್ಕೊಂಡು ಬರಬೇಕು. ಸ್ಟ್ರೈಟ್ ಆಫ್ ಹೊರ್ಮೋಜ್ ಸದ್ಯ ಬಂದ್ ಆಗಿದೆ. ಇದರ ಪರಿಣಾಮ ನೇರವಾಗಿ ಭಾರತದ ಮೇಲೆ ತಟ್ಟುತ್ತಾ ಇದೆ. ಅಂದ್ರೆ 80ರಿಂದ 85% LPG ಬರ್ತಾ ಇರೋದು ಅದೇ ಭಾಗದಿಂದ. ಬೆಂಗಳೂರಿನ ಹೋಟೆಲ್ಗಳಲ್ಲಿ ಮಧ್ಯಾಹ್ನದವರೆಗೂ ಕೂಡ ಸ್ಟಾಕ್ ಇದೆ LPG. ಅದಾದ ನಂತರ ಏನು ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲ. ಸರಬರಾಜು ಆಗ್ತಾ ಇಲ್ಲ. ಪರ್ಯಾಯ ವ್ಯವಸ್ಥೆ ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ. ತಕ್ಷಣಕ್ಕೆ ಏನು ಪರ್ಯಾಯ ವ್ಯವಸ್ಥೆ ಮಾಡೋದು? 22,000 ಗ್ಯಾಸ್ ಸಿಲಿಂಡರ್ ಬೆಂಗಳೂರಿಗೆ, ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೆಂಗಳೂರಿಗೆ ಬೇಕಾಗಿದೆ. 11,000 ಸರಬರಾಜು ಆಗ್ತಾ ಇದೆ. ಅರ್ಧದಷ್ಟು ಕಟ್ಟಾಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಏನು ಮಾಡೋದು ಅಂತ ಹೋಟೆಲ್ ಮಾಲಕರ ಅಳಲು. ಪರ್ಯಾಯ ವ್ಯವಸ್ಥೆ ಅಂತ ಹೇಳ್ತಾರೆ, ಏನು ಕಿಚನ್ ಸೆಟಪ್ ಚೇಂಜ್ ಮಾಡಿಸೋದಕ್ಕೆ ಸದ್ಯಕ್ಕಂತೂ ಸಾಧ್ಯ ಇಲ್ಲ. LPG ಹೊರತುಪಡಿಸಿ ಬೇರೆ ಏನು ವ್ಯವಸ್ಥೆ ಮಾಡಬಹುದು ಅಂತಾದರೂ ಕೂಡ ಅದಕ್ಕೆ ಸಮಯ ಬೇಕು. ಎಂಟೈರ್ ನೀವು ಕಿಚನ್ ಸೆಟಪ್ ಅನ್ನು ಚೇಂಜ್ ಮಾಡ್ಕೋಬೇಕು, ಅದಕ್ಕೀಗ ಸಮಯ ಇಲ್ಲ. ಬಂದೇ ಮಾಡಬೇಕು. ಬಂದ್ ಮಾಡಬೇಕಾದಂಥ ಸ್ಥಿತಿ ಇದೆ. ಬೇಡಿಕೆ 22,000 ಗ್ಯಾಸ್ ಸಿಲಿಂಡರ್ ಇದ್ರೆ ಬೆಂಗಳೂರು ನಗರದಲ್ಲಿ 11,000 ಪೂರೈಕೆ ಇದೆ. ಅರ್ಧದಷ್ಟಿಲ್ಲ. 4 ಕೇಳಿದ್ರೆ 2 ಕೂಡ ಸಿಗ್ತಿಲ್ಲ. ಸ್ಟಾಕ್ ಇದ್ದಷ್ಟು ದಿನ, ಗ್ಯಾಸ್ ಇದ್ದಷ್ಟು ದಿನ ಹೋಟೆಲ್ ನಡೆಯುತ್ತೆ. ಆ ನಂತರ ಬಂದ್ ಮಾಡೋದು ಅನಿವಾರ್ಯ ಅಂತ ಹೋಟೆಲ್ ಮಾಲಕರು ಹೇಳ್ತಾ ಇರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.